ಬರ್ತಾ ಬರ್ತಾ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ ಈ ಮನೇಲಿ. ಮಾಡಕ್ ಯಾರಿಗಾದ್ರೂ ಕೆಲಸ ಇದ್ರೆ ತಾನೆ ಹಾ ಹೂ ಅಂದ್ರೆ ಸಾಕು, ಒಳ್ಳೆ ಪರಡಿಗೆ ನಿಲ್ಸ್ತಾರೆ. ಮಾಡೋದ ಫಸ್ಟ್ ಪೂಜೆ ಆದ್ರೂ ಮಾಡಿ. ಏ ಸ್ವಲ್ಪ ಇಲ್ಲಪ್ಪ ಸಂಜೀವ, ಈಗ ಯಾವ ವಿಷಯಕ್ಕಾಗಿ ಈ ಸಭೆನ ಕರೆದಿರೋದು? ಚಿಕ್ಕಪ್ಪ, ಅದನ್ನ ರಚನಾ ಹೇಳ್ತಾಳೆ. ಯಾಕಪ್ಪ ನಿನಗ್ ಬಾ ಇಲ್ವಾ? ಕನಕಾಂಬರಿ ಅತ್ತೆ, ಬಾಮ್ನಿ ಅತ್ತೆ, ಈಶ್ವರ್ ಮಾವ, ಕಪಿಲ್, ರಾಣಾ, ದೇವಿ ಎಲ್ಲರೂ ಆಚೆ ಬನ್ನಿ. ರಚನಾ, ಇಷ್ಟೊತ್ತಲ್ಲಿ ಯಾಕೆ ಎಲ್ರೂ ಎಬ್ಬಿಸ್ತಾ ಇದ್ದಾರಾ? ಅತ್ತೆಗೆ ಯಾರಿಂದಲೂ ಅಪಾಯ ಆಗಿದೆ ಬಾಲ. ಅದ್ ಯಾರಿಂದ ಅನ್ನೋದು ಇವಾಗ ನನಗೆ ಗೊತ್ತಾಗ್ಬೇಕಷ್ಟೇ. ಕನಕಾಂಬರಿ ಅತ್ತೆ, ಬಾಮ್ನಿ ಅತ್ತೆ. ಅಯ್ಯೋ, ಯಾರನ್ನೂ ಕರಿಬೇಡಿ, ಈಗ ಅದರಿಂದ ನಮ್ಗೆ ತೊಂದ್ರೆ. ನಮಗ್ ಏನ್ ತೊಂದ್ರೆ ಆದ್ರೂ ಪರವಾಗಿಲ್ಲ ಬಾಲ, ಅತ್ತೆ ಮಾತ್ರ ಏನು ಆಗ್ಬಾರ್ದು. ಅವ್ರು ಹಿಂಸೆ ಕೊಡ್ತಿರೋರು ಯಾರು ಅನ್ನೋದು ನನಗೆ ಇವಾಗ್ಲೇ ಗೊತ್ತಾಗ್ಬೇಕು. ರಚನಾ, ನಾನ್ ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ರಚ, ಗೆಜ್ಜೆ ಸೌಂಡು ಇದಕ್ಕಿದೆ ಸ್ಟಾಪ್ ಆಗೋಯ್ತು. ಮನೆಯೆಲ್ಲ ಹುಡುಕ್ತೆ, ಯಾರು ಕಾಣ್ತಿಲ್ಲ. ರಚನಾ, ಯಾಕೆ ಇಷ್ಟೊತ್ತರ ಎಲ್ಲೂ ಕರ್ದೆ? ಏನಾಯ್ತು? ನೀನ್ ಕಿರ್ಚಿದ್ ಸೌಂಡ್ಗೆ ನನ್ ಕಿವಿನೇ ಗುಯ್ಯಿ ಅನ್ಬಿಡ್ತು. ಚೆನ್ನ, ಏನಾಯ್ತಮ್ಮ? ರಚನಾ, ಒಂದ್ ನಿಮಿಷ. ಅತ್ತೆಗೆ ಅಪಾಯ ಇದೆ ಅಂತ ನಿಮ್ಗೆ ಹೇಗ್ ಗೊತ್ತು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ನನ್ನ ಹತ್ರ ಕೀ ಇದೆ, ಅದಕ್ಕೆ ಅವಾಗ ಹೋಗಿ ನೋಡ್ಕೊ ಬರ್ತೀನಿ ಅಂತ ಹೇಳ್ತೀರಾ? ಈಗ್ಲಾದ್ರೂ ಯಾರಿಗೂ ಗೊತ್ತಾಗ್ದಂಗೆ ಅತ್ತೆನ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೀರಾ. ಕೀ ಇದೆ ಅನ್ನೋ ವಿಷಯ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಆಮೇಲೆ ಪರ್ಮನೆಂಟ್ ಆಗಿ ನೀವು ಅತ್ತೆನ ಮರ್ತು ಬಿಡ್ಬೇಕಾಗುತ್ತೆ. ನೋಡ್ಕೊಂಡು ಮಾತಾಡಿ. ಅಲ್ಲ, ಮಧ್ಯರಾತ್ರಿ ನಮ್ಮನ್ನೆಲ್ಲ ಎಪ್ಸಿ ಈ ರೀತಿ ಮೀಟಿಂಗ್ ಕರೆದು ನೀವ್ ಈ ರೀತಿ ಗುಸ ಗುಸ ಅಂತ ಮಾತಾಡ್ತಿದ್ರೆ ಏನರ್ಥ? ಅದು ಅತ್ತೆಗೆ ಏನೋ ಅಪಾಯ ಆಗಿದೆ. ಪದ್ಮಜ ಅಕ್ಕನ್ಗೆ ಅಪಾಯನ ಯಾರು ಹೇಳಿದ್ದು ನಿನ್ಗೆ? ನಿನಗ್ ಹೇಗ್ ಗೊತ್ತಾಯ್ತು? ಅದು ಅವರು ಆವಾಗ್ಲೇ ಜೋರಾಗಿ ಕಿರ್ಚ್ಕೊಂಡ್ ಸೌಂಡ್ ಕೇಳಿಸ್ತು. ಅಲ್ಲ ರೀ, ರಾತ್ರಿ ಆದ್ರೆ ನಾಯಿ ಬೊಗಳೋದು, ನಮ್ಮಮ್ಮ ಕಿರ್ಚ್ಕೊಳ್ಳೋದು ಇದೆಲ್ಲ ಕಾಮನ್. ಅದರಲ್ಲಿ ಈ ರೀತಿ ಆಶ್ಚರ್ಯ ಪಡುವಂತದ್ದು ಏನಿದೆ? ಅಂತ ತಾಯಿಗೆ ನಿಮ್ಮಂತ ಮಗ ಇದ್ದಾರೆ ನೋಡಿ, ಅದಕ್ಕೆ ಆಶ್ಚರ್ಯ ಪಡ್ಬೇಕು ನಾವೆಲ್ಲ. ವಾಟ್ ಡು ಯು ಮೀನ್? ಅಲ್ರಿ, ಅಮ್ಮ ಆದವರು ಕಿರ್ಚ್ಕೋತಾ ಇದ್ದಾರೆ ಅಂದ್ರೆ ಏನು ಎತ್ತ ಅಂತ ಹೋಗಿ ನೋಡೋದಲ್ವಾ ನೀವು? ಅವ್ರಿಗೇನ್ ಕಷ್ಟ ಅಂತ ವಿಚಾರಿಸೋದಲ್ವಾ? ನಾಯಿಗೂ ನರಿಗೂ ಹೋಲ್ಸ್ ಮಾತಾಡ್ತಾ ಇದ್ದೀರಾ? ರಾಣ, ಅಮ್ಮ ನನ್ನಂತೂ ಹತ್ತಕ್ಕೆ ಸೇರ್ಸಲ್ಲ. ಅಟ್ಲೀಸ್ಟ್ ನೀನಾದ್ರೂ ಹೋಗಿ ಅವ್ರು ನೋಡ್ಕೋಬೋದಲ್ಲ. ಈಗೇನ್ ಆಕಾಶ ಕಳ್ಚಿ ಅವ್ರ ತಲೆ ಮೇಲೆ ಬಿದ್ದ್ಬಿಡ್ತಾ? ಅವ್ರಿಗೊಂದ್ ಸ್ವಲ್ಪ ನಟ್ ಲೂಸು. ಹೇ, ಅಮ್ಮನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಏನು ಮಾತಾಡ್ತಿದ್ರೆ ನನ್ ಮಗನ ಹೊಡೆಯಕ್ಕೆ ಹೋಗ್ತೀಯಲ್ಲ? ಹೊಡ್ಸ್ಕೊಳ್ಳೋ ಮಟ್ಟಕ್ಕೆ ಬಾಯಿ ಹಾಕ್ಬೇಕವನು. ಈಶ್ವರ್, ಬಿಡು. ರಚನಾ, ಪದ್ಮಜ ಅಕ್ಕಗೆ ಅಪಾಯ ಅಂತ ನಿನಗೆ ಗೊತ್ತಾಯ್ತು? ಅದೇ ಹೇಳಿದ್ರಲ್ಲ, ಅತ್ತೆ ಕಿರ್ಚ್ಕೊಂಡ್ರು ಅಂತ. ರಾತ್ರಿ ಆದ್ರೆ ಅವಳಿಗೆ ಹಳೆ ವಿಷಯಗಳೆಲ್ಲ ನೆನಪಾಗುತ್ತೆ. ಅದರಿಂದ ಒಂದೊಂದ್ಸಲ ಕಿರ್ಚ್ಕೋತಾಳೆ, ನಗ್ತಾಳೆ, ಅಳ್ತಾಳೆ. ಅದನ್ನೇ ಒಂದ್ ನೆಪ ಮಾಡ್ಕೊಂಡು ನೀನ್ ಹೇಗೆ ಅವಳ ಅಪಾಯದಲ್ಲಿ ಇದ್ದಾಳೆ ಅಂತ ಹೇಳ್ತೀಯಾ? ಅದು ಅವ್ರು ಕಿರ್ಚೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಆದ್ರೆ ಇವತ್ ಕಿರ್ಚಿದ್ದು ಸ್ವಲ್ಪ ಬೇರೆ ತರ ಇತ್ತು. ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ಮಾವ, ನಾನು ಸಿನಿಮಾ ಬ್ಯಾಕ್ ಗ್ರೌಂಡ್ ಅವಳು. ವಾಯ್ಸ್ ಮಾಡ್ಯುಲೇಷನ್ ಇಂದಲೇ ಅದ್ ಯಾವ ತರ ಕಿರ್ಚಾಟ ಅಂತ ಕಂಡು ಹಿಡಿಯೋ ಕೆಪಾಸಿಟಿ ನನಗಿದೆ. ಇವತ್ತು ಅತ್ತೆಗೇನೋ ಅಪಾಯ ಆಗಿದೆ, ಅದಕ್ಕೆ ಅವರು ವಿಚಿತ್ರವಾಗಿ ಕಿರ್ಚ್ಕೊಂಡ್ರು.
ವಿಷಯನ ದೇವಿ ಕೇಳಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅವರೇ ತಾನೇ ಆಗಾಗ ರೂಮಿಗೆ ಹೋಗಿ ಬರೋದು. ದೇವಿ ಅತ್ತೆ, ದೇವಿಯಲ್ಲಿ ಕಾಣಿಸ್ತಾ ಇಲ್ಲ. ದೇವಿ ರೂಮಲ್ಲಿದ್ದಾಳೆ. ಹೌದಾ? ಹಾಗಾದ್ರೆ ಎಪ್ಸೋಣ ಬನ್ನಿ. ರಚನಾ, ದೇವಿ ತಲೆನೋವು ಅಂತ ಮಲ್ಗಿದಾಳೆ. ಅವಳನ್ನ ಎದ್ದೇಳಿಸಿ ತೊಂದ್ರೆ ಕೊಡ್ಬೇಡ ನೀನು. ಅದಕ್ ಬೇಕಾದ್ರೆ ಒಂದ್ ಸಾರಿ ಕೇಳ್ತೀನಿ ನಾನು. ಮೊದ್ಲು ಅತ್ತೆ ಕಂಡೀಷನ್ ಏನಾಗಿದೆ, ಅದಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಾಗ್ಬೇಕು ನನಗೆ. ಬನ್ನಿ ದೇವಿ. ರಚನಾ, ದೇವಿ 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 ಎದ್ದೇಳಿ. ದೇವಿ 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 ಎದ್ದೇಳು. ದೇವಿ ದೇವಿ ಎದ್ದೇಳೆ. ದೇವಿ ಅಮ್ಮ, ಅತ್ತಿಗೆ ಏನ್ ಇಷ್ಟೊತ್ತಲ್ಲಿ ಬಂದು ಎಬ್ಸಿದ್ದು? ಏನಾಯ್ತು? ಏನೇ ಸೊಂಟದ ಮೇಲೆ ಕೈ ಹಾಕೊಂಡು ಹಿಂಗ್ ನಿಂತಿದ್ದೀರಲ್ಲ, ಹೋಗಿ ಅಲ್ಲಿ ಹಣ್ಣನ್ ತಟ್ಟೆ ಇಟ್ಟಿದ್ದೀನಿ, ತಗೊಂಬಂದು ಇಲ್ಲಿಡಿ. ಗೊತ್ತಲ್ಲ ಹಣ್ಣು, ನೋಡು ಮ್ಯಾಜಿಕ್. ರಚನಾ, ಎಲ್ರು ಒಂದ್ ನಿಮಿಷ ಇಲ್ಲಿ ಬನ್ನಿ. ಬರ್ತಾ ಬರ್ತಾ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ ಈ ಮನೇಲಿ. ಮಾಡಕ್ ಯಾರಿಗಾದ್ರೂ ಕೆಲ್ಸ ಇದ್ರೆ ತಾನೆ ಹಾ ಹೂ ಅಂದ್ರೆ ಸಾಕು, ಒಳ್ಳೆ ಪರಡಿಗೆ ನಿಲ್ಸ್ತಾರೆ. ಮಾಡೋದ ಫಸ್ಟ್ ಪೂಜೆ ಆದ್ರೂ ಮಾಡಿ. ಏಯ್ ಸ್ವಲ್ಪ ಇರ್ಲಪ್ಪ. ಸಂಜೀವ, ಈಗ ಯಾವ ವಿಷಯಕ್ಕಾಗಿ ಈ ಸಭೆನ ಕರೆದಿರೋದು? ಚಿಕ್ಕಪ್ಪ, ಅದನ್ನ ರಚನಾ ಹೇಳ್ತಾಳೆ. ಯಾಕಪ್ಪ, ನಿನಗ್ ಬಾಯಿಲ್ವಾ? ಬಾಯಿ ನಿನ್ಗಿಂತ ದೊಡ್ಡದಾಗೆ ಇದೆ ಅವನಿಗೆ, ಬೇಡ ಅಂತ ಸುಮ್ಮನಿದ್ದಾನೆ ಅಷ್ಟೇ. ನಾನು ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ನಾನು ಆಚರಣೆ ಮಾಡ್ತಿರೋ ಮೊದಲನೇ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದು. ಅದಕ್ಕೆ ಪದ್ಮಜ ಅತ್ತೆ ಈ ಪೂಜೆಲಿ ಪಾಲ್ಗೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅತಿಗೆ ಏನ್ ಹೇಳ್ತಿದ್ದೀರಾ ನೀವು? ದೊಡ್ಡಮ್ಮ ಪೂಜೆಗೆ ಬರೋದಾ? ಯಾಕೆ ಬಂದ್ರೆ ಏನ್ ತಪ್ಪು? ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಸಂಜೀವ. ಅಕ್ಕಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಯಾವ್ದಕ್ ಇಷ್ಟ ಆಗಲ್ಲ? ಅಜ್ಜಿ ಬಂದ್ರೆ ಚೆನ್ನಾಗಿರುತ್ತೆ. ಕಂದಮ್ಮ, ಇದು ನಿನ್ಗೆ ಅರ್ಥ ಆಗದೆ ಇರೋ ವಿಷಯ. ಅತ್ತಿಗೆ, ದೊಡ್ಡಮ್ಮಂಗ್ ಹುಷಾರಿಲ್ಲ ಅನ್ನೋದು ನಾನು ಆಲ್ರೆಡಿ ನಿಮ್ಗೆ ಸುಮಾರು ಸಲ ಹೇಳಿದ್ದೀನಿ. ಅವ್ರಿಗೆ ಜನಗಳನ್ನ ಕಂಡ್ರೆ ಭಯ ಆಗುತ್ತೆ. ಅದ್ ಯಾಕೆ ಆ ಥರದ್ ಫೋಬಿಯಾ ಅವ್ರಿಗೆ ಬಂತೋ ನನಗ್ ಗೊತ್ತಿಲ್ಲ.
ಆದ್ರೆ ಕಳೆದ 8 ವರ್ಷಗಳಿಂದ ನಾವ್ ಯಾವುದೇ ಹಬ್ಬಕ್ಕಾಗ್ಲಿ ಪೂಜೆಗಾಗ್ಲಿ ಕರೆದ್ರೆ ಅವ್ರು ಯಾವತ್ತೂ ಆಚೆ ಬಂದಿಲ್ಲ. ಅವ್ರನ್ನ ಹಾಗೆ ಬಿಟ್ಟಿರೋದೇ ತಪ್ಪು. An idle mind is devil's workshop ಅಂತ ಒಂದ್ ಮಾತೇ ಇದೆ. 100% ಸತ್ಯವಾದ ಮಾತು. ನಾನು ಅದೆಷ್ಟೋ ಸಲ ಇವ್ರಿಗೆ ಹೇಳಿದ್ದೀನಿ, ಅತ್ತಿಗೆನ ಹಾಗೆ ಕತ್ಲೆ ಕೊಡ್ಲೆ ಕೂಡಿ ಹಾಕಬೇಡಿ, ಹೊರಗಡೆ ಕರ್ಕೊಂಬನ್ನಿ ಅಂತ. ನೀವ್ ಹೇಳೋದನ್ನ ನೋಡಿದ್ರೆ ನಾವೇನೋ ಅವ್ರನ್ನ ಚೈನಲ್ಲಿ ಕಟ್ ಹಾಕಿದೀವಿ ಅನ್ನೋ ತರ ಹೇಳ್ತಿದ್ದೀರಲ್ರಿ. ಜನರನ್ನ ನೋಡಿದ್ರೆ ಅವರು ಹೇಗೇಗೋ ಆಡ್ತಾರೆ, ಅದು ಅವ್ರಿಗೂ ಹಿಂಸೆ ನಮಗೂ ಹಿಂಸೆ ಅನ್ಕೊಂಡೆ ಅವ್ರನ್ನ ಆಗಿಟ್ಟಿರೋದು. ಅಲ್ಲ, ಇನ್ನು ಎಷ್ಟು ವರ್ಷ ಅಂತ ಅವ್ರು ಹೀಗೆ ಇರ್ಬೇಕು? ಸಂಜೀವ, ಸರಿ ಹೋಗೋ ತನಕ ಇರ್ಲೇಬೇಕು. 8 ವರ್ಷದಿಂದ ಟ್ರೀಟ್ಮೆಂಟ್ ನಡೀತಾ ಇದೆ ತಾನೆ, ಇನ್ನೂ ಯಾಕೆ ಸರಿ ಹೋಗಿಲ್ಲ? ಅತಿಗೆ ಫಿಸಿಕಲ್ ಪ್ರಾಬ್ಲಮ್ ಆದ್ರೆ ಬೇಗ ಗುಣ ಆಗ್ತಾರೆ. ಅವ್ರಿಗಾಗಿರೋದು ಮೆಂಟಲ್ ಪ್ರಾಬ್ಲಮ್, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕೋಮಾಗ್ ಹೋದವರು ರಿಕವರಿ ಆಗಕ್ಕೆ ವರ್ಷಗಳೇ ಹಿಡಿಯುತ್ತೆ. ಮಾತ್ರೆ ಕೊಡ್ತಿದೀವಲ್ಲ, ಯಾಕೆ ರಿಕವರಿ ಆಗಿಲ್ಲ ಅಂತ ಕೇಳಿದ್ರೆ ಹೇಗೆ ಮೂರ್ಖತನ ಅನ್ಸತ್ತೋ ಹಾಗೆ ಈ ಮೂರ್ಖತನವಾಗಿದೆ ನಿಮ್ ಪ್ರಶ್ನೆನು. ಅತ್ತೇನು ನೀನು ಹೇಳೋ ತರ ಕೋಮಾಗ ಹೋಗಿಲ್ಲ. ಉದಾಹರಣೆಗೆ ಹೇಳಿದ್ ನಾನು, ನಿಮ್ಮ ಒಂದ್ ಸ್ವಲ್ಪ ತಲೆಗಳಿಗೆ ಅರ್ಥ ಆಗ್ಲಿ ಅಂತ. ಸರಿ ಸರಿ, ನಿಮ್ಗಳ ಪ್ರಕಾರನೇ ಬರ್ತೀನಿ. ಈ ಮಾತ್ರೆ ಮದ್ದು ತಗೊಂಡವ್ರು ಒಂದೇ ಕಡೆ ಒಬ್ರೇ ಕೂತ್ರೆ ಅವ್ರ ಮಾನಸಿಕ ಸ್ಥಿತಿ ಸರಿ ಹೋಗುತ್ತಾ? ಮುಚ್ಚಿದ ಬಾಗಿಲಿಂದ ಅಮ್ಮ ಒಬ್ಬರೇ ಕೂತ್ಕೊಂಡು ಏನ್ ಗೋಡೆಗಳ ಜೊತೆ ಮಾತಾಡ್ತಾರ? ಮಾನಸಿಕವಾಗಿ ಯಾರಾದ್ರೂ ಕುಗ್ಗಿ ಹೋದಾಗ ನಾವು ನಿಮ್ ಜೊತೆಗಿದ್ದೀವಿ, ಧೈರ್ಯವಾಗಿರಿ ಅಂತ ಹೇಳಿದ್ರೆ ಅವರು ಆದಷ್ಟು ಬೇಗ ಚೇತರಿಸ್ಕೊಳ್ತಾರೆ. ಅದನ್ ಬಿಟ್ಟು ಒಂಟಿಯಾಗಿ ಕೂಡ ಹಾಕಿದ್ರೆ ಅವರ ಪರಿಸ್ಥಿತಿ ಬಿಗಡಾಯಿಸುತ್ತೆ. ಇದನ್ನೇ ಸೈಕಾಲಜಿ ಅನ್ನೋದು. ನೀವ್ ಯಾವಾಗ ಸೈಕಾಲಜಿ ಓದಿದ್ರಿ? ಅತ್ತೆ, ಖಾರದ ಪುಡಿ ಕಣ್ಣಿಗೆ ಬಿದ್ರೆ ಉರಿಯುತ್ತೆ ಅನ್ನೋದು ಕಾಮನ್ ಸೆನ್ಸು. ಮಾವ, ನೀವ್ ಹೇಳೋ ಮಾತು ಸರಿಯಾಗೇ ಇದೆ. ಅತ್ತೆ ಕತ್ಲೆ ರೂಮಿಂದ ಹೊರಗಡೆ ಬಂದ್ರೇನೆ ಸರಿ ಹೋಗ್ತಾರೆ ಅಂತ ನನಗ್ ಅನ್ನಿಸ್ತಾ ಇದೆ. ಇಷ್ಟಕ್ಕೂ ಮನೆ ಯಜಮಾನ್ತಿನೇ ಇಲ್ದೆ ಅದೆಂತ ಪೂಜೆ ಮಾಡೋದ್ ನಾವು? ಅತ್ತೆ ಪೂಜೆಗೆ ಬರ್ಬೇಕು. ಹೌದು, ನಾನಿದನ್ನ ಒಪ್ಪಲ್ಲ. ಅದಕ್ಕೆ ಪ್ಲೀಸ್ ದಯವಿಟ್ಟು ನಾನು ಹೇಳದ್ನ ಕೇಳಿ. ದೊಡ್ಡಮ್ಮಗೆ ನಿಜವಾಗ್ಲೂ ಹುಷಾರಿಲ್ಲ. ಸರಿ, ದೊಡ್ಡಮ್ಮ ಬಂದ್ರು ಅಂತಾನೆ ಇಟ್ಕೊಳ್ಳಿ. ಸಂಜೀವಣ್ಣ ನೋಡಿ ಅವ್ರು ಕೋಪ ಮಾಡ್ಕೊಂಡು ಗಲಾಟೆ ಗಿಲಾಟೆ ಮಾಡ್ಕೊಂಡ್ರೆ ಹಬ್ಬದ ದಿನ ಚೆನ್ನಾಗಿರುತ್ತಾ? ಕೋಪ ಮಾಡ್ಕೊಂಡ್ಲಿ, ಇಲ್ಲ ಎರಡೇಟ್ ಹೊಡಿಲಿ, ನನಗೆ ಅದೇ ಹಬ್ಬ. ಆದ್ರೆ ಅಮ್ಮ ಬರ್ಲಿ. ನಾವ್ ಹೇಳೋದು ಕೇಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ ಹೇಗೆ? ನಿಮ್ ಈಗೋ ಫೀಲಿಂಗ್ಸ್ಗೆ ಅಕ್ಕ ಬಲಿಯಾಗ್ಬೇಕಾ? ಒಂದ್ ನಿಮಿಷ, ನಾವು ವೋಟಿಂಗ್ ಹೋಗೋಣ. ಒಂದು ನಿರ್ದಿಷ್ಟವಾದ ನಿರ್ಧಾರ ತಗೊಳಕ್ ಆಗದೆ ಇದ್ದಾಗ ನಾವು ಮಾಡೋದು ಅದನ್ನೇ ಅಲ್ವಾ? ಇವಾಗ ಪದ್ಮಜ ಅತ್ತಿಗೆ ಪೂಜೆಗೆ ಬರೋದು ಬೇಡ ಅನ್ನೋರೆಲ್ಲ ಕೈ ಮೇಲೆತ್ತಿ.